ಎಲ್ಲ ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ SSY ಮಾಸ್ಟರ್ ಇಂಗ್ಲೀಷ್ ಕಲಿಕಾ ಚಾನೆಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಫ್ಯೂಚರ್ ಪೊಸಿಷನಲ್ ಟೆನ್ಸಲ್ಲಿ ಪಾಸಿಟಿವ್ ಫಾರ್ಮ್ ಹಾಗೂ ನೆಗೆಟಿವ್ ಫಾರ್ಮನ್ನು ನೋಡ್ಕೊಂಡಿದ್ದೀವಿ. ಅದಕ್ಕಿಂತ ಮುಂಚೆ ನಾವು ಗೊತ್ತಿರಬೇಕು ಏನಪ್ಪ ಅಂತ ಕೇಳಿದರೆ, ಐ ಶಾಲ್ ಬಿ ನಾನು ಇರುವೆನು, ವಿ ಶಾಲ್ ಬಿ ನಾವು ಇರುವೆವು, ಯು ವಿಲ್ ಬಿ ನೀನು ಇರುವಿ, ಯು ವಿಲ್ ಬಿ ನೀವು ಇರುವಿರಿ, ಹಿ ವಿಲ್ ಬಿ ಅವನು ಇರುವನು, ಶಿ ವಿಲ್ ಬಿ ಅವಳು ಇರುವಳು, ಇಟ್ ವಿಲ್ ಬಿ ಅದು ಇರುವುದು, ದೇ ವಿಲ್ ಬಿ ಅವರು ಇರುವರು ಅಂತಕ್ಕಂಥದ್ದು ಗೊತ್ತಿರಬೇಕು. ಐ ವಿ ಯು ಯು ಹಿ ಸಿ ಇಟ್ ದೇ ಇವಕ್ಕೆಲ್ಲದಕ್ಕೂ ನಾವು ಸಬ್ಜೆಕ್ಟ್ ಅಂತೀವಿ. ಶಾಲ್ ಹಾಗೂ ವಿಲ್ಗಳಿಗೆ ಮಾತ್ರ ಏನಂತ ಕರಿತೀವಿ, ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಬಿ ಅನ್ನು ನಾವು ಇಲ್ಲಿ ಹೆಲ್ಪಿಂಗ್ ವರ್ಬ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಬಟ್ ಇಲ್ಲಿ ಅದರದ ಅಸ್ತಿತ್ವ ಯಾಕಪ್ಪ ಅಂತ ಕೇಳಿದರೆ, ಶಾಲ್ ಮತ್ತು ವಿಲ್ಗೆ ಅಸ್ತಿತ್ವ ತೋರಿಸ್ಲಿಕ್ಕೆ ನಾವು ಏನು ಮಾಡ್ತೀವಪ್ಪ ಅಂತ ಕೇಳಿದರೆ, ಅಸ್ತಿತ್ವವನ್ನು ತೋರಿಸ್ಲಿಕ್ಕೆ ಏನು ಮಾಡ್ತೀವಪ್ಪ ಅಂದ್ರೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಪಾಸಿಟಿವ್ ಫಾರ್ಮ್ದಲ್ಲಿ ಇರುವನು, ಇರುವೆನು, ಇರುವಿ ಇವೆಲ್ಲ ಬರ್ತಾವ. ನೆಗೆಟಿವ್ ಫಾರ್ಮ್ದಲ್ಲಿ ಇರಲಿಕ್ಕಿಲ್ಲ ಅಂತಕ್ಕಂಥದ್ದನ್ನು ಕಲ್ತಿದ್ರಿ. ಇವತ್ತು ಇಂಟರಾಗೇಟಿವ್ ಫಾರ್ಮನ್ನು ಕಲಿತಾ ಹೋಗೋಣ. ಇಂಟರಾಗೇಟಿವ್ ಫಾರ್ಮ್ ಯಾವುದ್ರದ್ರಿ? ಫ್ಯೂಚರ್ ಪೊಸಿಷನಲ್ ಟೆನ್ಸ್ ಇದ್ದ ಇಂಟರಾಗೇಟಿವ್ ಫಾರ್ಮ್ ಅಂತ ಹೇಳ್ತೀವಿ. ಅಂದರೆ ಪ್ರಶ್ನಾರ್ಥಕ ರೂಪ. ಪ್ರಶ್ನಾರ್ಥಕ ರೂಪ ಅಂತ ಕರಿತೀವಿ. ಈ ರೀತಿಯಾಗಿ, ಯಾಕಂದ್ರೆ ಫ್ಯೂಚರ್ ಪೊಸಿಷನಲ್ ಟೆನ್ಸ್ದಲ್ಲಿ ಕಳೆದ ಅವಧಿಯಲ್ಲಿ ನಾವೇನು ಮಾಡಿವಪ್ಪ ಅಂತ ಕೇಳಿದರೆ, ಪಾಸಿಟಿವ್ ಹಾಗೂ ನೆಗೆಟಿವ್ ಅನ್ನು ಕಲ್ತಿದ್ದೀವಿ. ಇದರ ರೂಲ್ ಅನ್ನು ನೋಡೋಣ. ಮೊದಲಿಗೆ ರೂಲ್ ಏನಪ್ಪ ಅಂತ ಕೇಳಿದರೆ, ಎಚ್ ವಿ ಯಾವುದಿಲ್ಲಿ ಕೇವಲ ಶಾಲ್ ಆರ್ ವಿಲ್ ಅನ್ನತಕ್ಕಂಥದ್ದು ಮಾತ್ರ ಎಚ್ ವಿ ಬರುತ್ತೆ. ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬಿ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ಷಮೆ ಇರಲಿ. ಇಲ್ಲಿ ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ, ಪ್ಲಸ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ, ಪ್ಲಸ್ ಕ್ವೆಶ್ಚನ್ ಮಾರ್ಕ್ ಅಂತ ಹೇಳ್ತೀವಿ. ರೂಲ್ ಇದು. ಇಲ್ಲಿ ಇರುವೆನು, ಇರುವಿ, ಇರುವೆವು, ಇರುವಿ, ಇರುವಿರಿ, ಇರುವನು, ಇರುವಳು, ಇರುವುದು, ಇರುವರು ಅಂತಿದೆ ಅಲ್ವಾ. ಇದನ್ನು ನಾವೇನು ಮಾಡ್ಬೇಕಂದ್ರೆ, ಇರುವೆನೋ ಅಥವಾ ಇರುವೆನೇ ಅಂತ ಗೊತ್ತಾಗಬೇಕು, ತಿಳ್ಕೊಬೇಕು. ನಾವು ಕ್ವೆಶ್ಚನ್ ಮಾಡಬೇಕಲ್ವಾ. ಈಗ ಎಕ್ಸಾಂಪಲ್ ಸಹಿತ ನೋಡೋಣ. ನಾನು ಬಹಳ ಎತ್ತರ ಹುಡುಗ. ನಾನು ಬಹಳ ಎತ್ತರ ಹುಡುಗ ಇರುವೆನೋ. ನಾನು ಬಹಳ ಎತ್ತರ ಹುಡುಗ ಇರುವೆನೋ ಅಂತ ಹೇಳ್ತೀವಿ. ಅಥವಾ ಇರುವೆನೇ ಪ್ರಶ್ನಾರ್ಥಕ ಬರುತ್ತೆ. ಇಲ್ಲಿ ನಂಬರ್ ಹೆಂಗೆ ಹಾಕೋಬೇಕು? ಇರುವೆನೋ ಅಂತಕ್ಕಂಥದ್ದು 1, ನಾನು ಅನ್ನತಕ್ಕಂಥದ್ದು 2, ಬಹಳ ಅನ್ನತಕ್ಕಂಥದ್ದು 3, ಎತ್ತರ ಅನ್ನತಕ್ಕಂಥದ್ದು 4, ಹುಡುಗ ಅನ್ನತಕ್ಕಂಥದ್ದು 5. ಯಾಕಪ್ಪ ಹಿಂಗೆ ಅಂತ ಕೇಳಿದರೆ, ರೂಲ್ ನೋಡಿ ಏನಿದೆ. ಮೊದಲಿಗೆ ಹೆಲ್ಪಿಂಗ್ ವರ್ಬ್ ಅಂತಕ್ಕಂಥದ್ದು ಬರಬೇಕಲ್ವಾ.
ಏನು ಮಾಡ್ತೀವಿ, ಮೊದಲಿಗೆ ಶಾಲ್ ಬಿ ಅಂತ ಬರುತ್ತಲ್ಲ, ಶಾಲ್ ಬಿ ಎರಡನ್ನೂ ಫಸ್ಟ್ ತೆಗೆದುಕೊಳ್ಳೋ ಬದಲು ಶಾಲನ್ನು ಮಾತ್ರ ಫಸ್ಟ್ ತೆಗೆದುಕೊಳ್ಳಬೇಕು. ಶಾಲ್ ಐ ಬಿ, ನಾನು 2 ನಂಬರ್ ಅಲ್ವಾ, ಶಾಲ್ ಐ ಬಿ ವೆರಿ ವೆರಿ ಟಾಲ್ ಬಾಯ್. ಶಾಲ್ ಐ ಬಿ ವೆರಿ ಟಾಲ್ ಬಾಯ್. ನಮ್ಮ ಮಾತನಾಡ್ತಕ್ಕಂಥ ಟೋನಲ್ಲಿಯೂ ಕೂಡ ಚೇಂಜ್ ಆಗಬೇಕಾಗುತ್ತೆ. ಯಾಕಪ್ಪ ಅಂತ ಕೇಳಿದರೆ ಪ್ರಶ್ನೆ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಯಾವ ಥರ ಮಾತಾಡಬೇಕು ಅಂತಕ್ಕಂಥದ್ದು ಹಾಗೇ ಮಾತಾಡಬೇಕು ಅಂತಕ್ಕಂಥದ್ದು ಒಂದು ನನ್ನ ಅಭಿಪ್ರಾಯ. ನೋಡ್ರಿ, ನಾನು ಬಹಳ ಎತ್ತರ ಹುಡುಗ ಇರುವೆನೋ, ಶಾಲ್ ಐ ಬಿ ವೆರಿ ಟಾಲ್ ಬಾಯ್ ಅಂತ ಕೇಳ್ತೀವಿ ಅಲ್ವಾ. ನೋಡಿ ಇನ್ನೊಂದು ವಾಕ್ಯ, ನನ್ನ ಅಂಗಿ ಆ ಗೂಟದ ಗೋಡೆಯಲ್ಲಿ ಹಾಕಿರ್ತೀವಲ್ವ, ಗೂಟದ ಹಳ್ಳಿ ಮನೆಗಳಲ್ಲಿ ಇರ್ತವೆ ನೋಡಿ, ಗೂಟದ ಮೇಲೆ, ನನ್ನ ಅಂಗಿ ಆ ಗೂಟದ ಮೇಲೆ, ನನ್ನ ಅಂಗಿ ಆ ಗೂಟದ ಮೇಲೆ ಇರುವುದೋ. ಅಂತ ಹೇಳ್ತೀವಿ, ಇರುವುದೋ. ನಂಬರ್ 1 ಯಾವ್ದು ಹಾಕೋಬೇಕ್ರಿ, ಸ್ವಲ್ಪ ವಿಡಿಯೋ ಪಾಸ್ ಮಾಡಿ 1-2 ಕ್ಷಣ ಪಾಸ್ ಮಾಡಿ ಹಾಕೊಳ್ರಿ. ಮೇಲೆ ಹೆಂಗೆ ಹಾಕಿರ್ತೀವಿ ಹಂಗೆ ರೀ. ಇರುವುದೋ ಒಂದು, ನನ್ನ ಅಂಗಿ, ಕೇವಲ ನನ್ನ ಮಾತ್ರ ಅಲ್ಲ, ನನ್ನ ಅಂಗಿ 2, ಮೇಲೆ 3, ಆ 4, ಗೂಟ 5. ಅಂತ ಬಿಟ್ಬಿಡ್ರಿ, ನಡೆಯುತ್ತೆ. ಈಗ ಗೂಟ ಅನ್ಲಿಕ್ಕೆ ಏನಂತೀವ್ರಿ, ಗೂಟ ಅನ್ಲಿಕ್ಕೆ ಪೆಗ್ ಅಂತ ಕರಿತೀವಿ. ನೀವು ಎಣ್ಣೆ ಹಾಕೊಳ್ತಕ್ಕಂಥದಕ್ಕೆ ಪೆಗ್ ಅಂತೀರಲ್ಲ, ಅದಕ್ಕಲ್ಲ, ಅದಕ್ಕೂ ಅಂತಾರೆ. ಆದರೆ ಇಲ್ಲಿ ಗೂಟ ಅನ್ಲಿಕ್ಕೆ ಪೆಗ್ ಅಂತಾರೆ. ನೋಡಿ, ವಿಲ್ ಮೈ ಶರ್ಟ್, ನೋಡ್ರಿ 2 ನಂಬರ್ ಏನಿದೆ ರೀ, ನನ್ನ ಅಂಗಿ ಅಂತಿದೆಯಲ್ವಾ, ವಿಲ್ ಮೈ ಶರ್ಟ್ ಬಿ, ಈಗ ಬಿ ಬರಬೇಕು. ವಿಲ್ ಮೈ ಶರ್ಟ್ ನೋಡಿ, ವಿಲ್ ಮೈ ಶರ್ಟ್ ಬಿ. ಈಗ ಏನಾತ್ರಿ, ನನ್ನ ಅಂಗಿ ಇರುವುದು, ನನ್ನ ಅಂಗಿ ಆಯಿತು. ಇನ್ನು ಆನ್ ಪ್ರನೌನ್ದಲ್ಲಿ ಹೇಳಿದೀವಿ. ಅನ್ಲಿಕ್ಕೆ ಏನಂತೀವ್ರಿ, ಇದು ಗೂಟ ಅನ್ನತಕ್ಕಂಥದ್ದು ಸಿಂಗ್ಯುಲರ್ ಇದೆ. ದೋಸ್ ಅನ್ನೋ ಹಾಗೆಲ್ಲ ದ್ಯಾಟ್ ಅಂತ ಅನ್ಬೇಕಾಗತ್ತೆ. ದ್ಯಾಟ್ ಪೆಗ್. ವಿಲ್ ಮೈ ಶರ್ಟ್ ಬಿ ಆನ್ ದ್ಯಾಟ್ ಪೆಗ್. ನನ್ನ ಅಂಗಿ ಆ ಗುಟದ ಮೇಲೆ ಇರುವುದೋ. ನೋಡ್ರಿ ಎಷ್ಟು ಸರಳವಾಗಿ ಹೋಗುತ್ತಲ್ವ. ಈ ರೀತಿಯಾಗಿ ಇಂಗ್ಲೀಷ್ ಅನ್ನೋ ವಾಕ್ಯ ಮಾಡ್ತಾ ಹೋಗಬೇಕು, ಕನ್ನಡದಿಂದ ಇಂಗ್ಲೀಷಿಂದ ಕನ್ನಡಕ್ಕೆ. ನೆಕ್ಸ್ಟ್ ವಾಕ್ಯ ಹೋಗೋಣ. ಏನಪ್ಪ ಅಂತ ಕೇಳಿದರೆ, ನೀರಿನ ಬಾಟಲ್ ಟೇಬಲ್ ಕೆಳಗೆ
ಕೆಳಗೆ ಇರುವುದೋ ನೋಡಿ ನಂಬರ್ 1 ಹಾಕೊಳ್ರಿ. ಯಾವುದು ಇರುವುದು ಅಂತಕ್ಕಂಥದ್ದು ನೀರಿನ ಬಾಟಲ್, ವಾಟರ್ ಬಾಟಲ್ ಅಂತ ಹೇಳ್ತೀವಿ 2. ಕೆಳಗೆ ಅಂತಕ್ಕಂಥದ್ದು 3. ಟೇಬಲ್ ಅನ್ನತಕ್ಕಂಥದ್ದು 4. ಈಗ ವಿಲ್ ವಾಟರ್ ಬಾಟಲ್, ಕೆಳಗೆ ಅನ್ಲಿಕ್ಕೆ ಏನಂತೀವಿ ಗೊತ್ತಿದೆ ನಿಮಗೆಲ್ಲ, ಅಂಡರ್ ಅಂತ ಕರಿತೀವಿ. ಅಂಡರ್ ದ ಟೇಬಲ್. ಅಂಡರ್ ದ ಟೇಬಲ್ ಅಂತ ಹೇಳ್ತೀವಿ. ಇರುವುದೋ, ಇಲ್ಲಿ ಕ್ವಶನ್ ಮಾರ್ಕ್ ಬರಬೇಕು. ನೀರಿನ ಬಾಟಲ್ ಟೇಬಲ್ ಕೆಳಗೆ ಇರುವುದು. ವಿಲ್ ದ ವಾಟರ್ ಬಾಟಲ್ ದ ಅಂದ್ಕೊಂಡು ಬರಬಹುದು, ಇಲ್ಲಿ ಹಚ್ಕೋಬಹುದು. ವಿಲ್ ದ ವಾಟರ್ ಬಾಟಲ್ ಅಂಡರ್ ದ ಟೇಬಲ್, ನೀರಿನ ಬಾಟಲ್ ಟೇಬಲ್ ಕೆಳಗೆ ಇರ್ಬೋದು. ನೋಡ್ರಿ ನೆಕ್ಸ್ಟ್ ಅವಳು ತುಂಬ ಅನ್ಲಿಕ್ಕೆ ವೇರಿ ಅಂತೀವಿ, ಮತ್ತು ತುಂಬ ಅನ್ಲಿಕ್ಕೆ ಅಬಂಡಂಟ್ ಅಂತೀವಿ. ಹೇಳ್ತೇವೆ ಅನ್ಬೇಡ್ರಿ, ವಸ್ತುಗಳನ್ನು ಹೇಳುತ್ತಕ್ಕಂಥ ಸಂದರ್ಭದಲ್ಲಿ ಅಬಂಡಂಟ್ ಹೇಳ್ತೀವಿ. ಹೆಂಗಂದ್ರೆ ತುಂಬ ಹಣ್ಣುಗಳು, ಅಬಂಡಂಟ್ ಫ್ರೂಟ್ಸ್ ಅಂತ ಹೇಳ್ತೀವಿ. ವೇರಿ ಫ್ರೂಟ್ಸ್ ಅನ್ಲಿಕ್ಕೆ ಆಗೋದಿಲ್ಲ, ಮಚ್ ಮೋರ್ ಫ್ರೂಟ್ಸ್ ಅಂತ ಅನ್ಬಹುದು. ಅವಳು ತುಂಬ ತೆಳ್ಳಗೆ ಇರುವಳು. ಅವಳು ತುಂಬ ತೆಳ್ಳಗೆ ಇರುವಳು. ನೋಡಿ ನಂಬರ್ ಹಾಕ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ನಂಬರ್ ಹಾಕ್ಕೊಳ್ಳಿ. 1 ಇರುವಳು, ಅವಳು 2, ತುಂಬ 3, ತೆಳ್ಳಗೆ 4. ತೆಳ್ಳಗೆ ಅನ್ಲಿಕ್ಕೆ ಸ್ಲಿಮ್ ಅಂತ ಕರಿತೀವಿ, ಸ್ಲಿಮ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ರೀ? ಸ್ಲಿಮ್ ಅಂತೀವಿ. ಸರ್ ಥಿನ್ ಅಂತೀವಲ್ಲ, ವಸ್ತುಗಳಿಗೆ ಹೇಳಬೇಕು, ಜ್ಞಾಪಕದಲ್ಲಿರಲಿ. ವಿಲ್ ಶಿ ಬಿ, ನೋಡಿ ವಿಲ್ ಶಿ ಬಿ. ಈಗ ಅವಳು ಇರುವಳು ಅಂತಾಯಿತು. ವಿಲ್ ಶಿ ಬಿ, ಅವಳು ಇರುವಳು. ಇನ್ನು ತುಂಬ ತೆಳ್ಳಗೆ ವೇರಿ, ತುಂಬ ಅನ್ಲಿಕ್ಕೆ ಏನಂತೀವಿ? ವೇರಿ. ತೆಳ್ಳಗೆ ಏನಕ್ಕೆ ಅಂತೀವಿ? ಸ್ಲಿಮ್ ಅಂತ ಹೇಳ್ತೀವಿ. ಅವಳು ತುಂಬ ತೆಳ್ಳಗೆ ಇರುವಳು. ವಿಲ್ ಶಿ ಬಿ ವೆರಿ ಸ್ಲಿಮ್. ನೋಡಿ ಎಷ್ಟು ಈಸಿ ಇದೆ ಇದು. ಇನ್ನು ಗುರು ನಾಳೆ ಆ ಗುಡ್ಡದ ಬಳಿ ಅಥವಾ ಹತ್ತಿರ ಅಂತ ಕರಿತೀವಿ. ಬಳಿ ಇರುವನೋ. ನಾಳೆ ಅಂತಕ್ಕಂಥದ್ದು ಸಮಯ ಸೂಚಕ ಪದ ಇದೆ. ಇದನ್ನು ಏನು ಮಾಡಿರಿ, ಲಾಸ್ಟಿಗೆ ಹಚ್ಕೋಬೇಕು. ನಂಬರ್ ಹಾಕ್ಕೊಳ್ರಿ, ವಿಡಿಯೋ ಪಾಸ್ ಮಾಡಿ. ಇರುವನು ಅನ್ನತಕ್ಕಂಥದ್ದು ಒಂದು, ಇರುವನು ಅನ್ಲಿಕ್ಕೆ ವಿಲ್ ಬಿ ಅಂತ ಬರುತ್ತಲ್ಲ, ವಿಲ್ಲನ್ನು ಮಾತ್ರ ಫಸ್ಟ್ ಹಚ್ಕೊಂಡು ಸಬ್ಜೆಕ್ಟ್ ಆದಮೇಲೆ ಏನು ಹಚ್ಕೋಬೇಕು ರೀ? ಬಿ ಹಚ್ಕೋಬೇಕು. ರೂಲಲ್ಲಿ ನೋಡಿದಿರಿ, ಕಲ್ತಿದ್ದೀರಿ. ಇರುವನು 1, ಗುರು 2, ಬಳಿ ಅನ್ಲಿಕ್ಕೆ ಏನಂತೀವಿ ರೀ? ಬಳಿ ಅಥವಾ ಹತ್ತಿರ ಅನ್ಲಿಕ್ಕೆ ಏನಂತೀವಪ್ಪ ಅಂತ ಕೇಳಿದ್ರೆ 3 ನಂಬರ್ ನಿಯೋರ್ ಅಂತ ಕರಿತೀವಿ.
ಗುಡ್ಡದ ಪಕ್ಕದಲ್ಲಿ ಅಂತ ಕೇಳಿದರೆ ಬಿಸೈಡ್ ಅಂತ ಹೇಳ್ತೀವಿ. ಗುಡ್ಡದ ಹತ್ತಿರ ಅಂತ ಕರೆದ್ರು ಕೂಡ ಆಟ್ ದ ಹಿಲ್ ಅಂತ ಕರಿತೀವಿ, ಹೌದಲ್ವಾ? ಇಲ್ಲಿ ಗುಡ್ಡ ಅಂತ ಸ್ಪೆಸಿಫಿಕ್ ಗೊತ್ತಿರೋದ್ರಿಂದ ಇದರ ಹಿಂದೆ ಏನು ಹಚ್ಕೋಬೇಕಪ್ಪ ಅಂದ್ರೆ ದ ಹಚ್ಕೋಬೇಕು. ಗುಡ್ಡ ಅನ್ಲಿಕ್ಕೆ ಏನಂತೀವಿ? ಹಿಲ್ ಅಂತ ಹೇಳ್ತೀವಿ. ಇಲ್ಲಿ ಅನ್ನೋದು 4, ಗುಡ್ಡ ಅನ್ನತಕ್ಕಂಥದ್ದು 5. ನೋಡಿ, ವಿಲ್ ಗುರು, ಇಲ್ಲಿ ಕ್ಯಾಪಿಟಲ್ ಬರಬೇಕು, ಯಾಕಂದ್ರೆ ಪ್ರಾಪರ್ ನೌನ್ ಇದೆ ಇದು. ವಿಲ್ ಗುರು ಬಿ ಗುರು ಇರುವನೋ ಆಯಿತು. ಇವಾಗ ಆ ಗುಡ್ಡದ ಬಳಿ ಮೊದಲನೇದು ನೋಡ್ರಿ, ನಿಯರ್ ದಟ್ ಹಿಲ್ ಉಳಿತೇನ್ರಿ. ನಾಳೆ ಟುಮಾರೋ ನೋಡ್ರಿ, ಗುರು ನಾಳೆ ಆ ಗುಡ್ಡದ ಬಳಿ ಇರುವನೋ. ವಿಲ್ ಗುರು ಬಿ ನಿಯರ್ ದ್ಯಾಟ್ ಹಿಲ್ ಟುಮಾರೋ? ಪ್ರಶ್ನೆ ಈ ರೀತಿ ಕೇಳ್ತಾ ಹೋಗ್ತೀವಿ. ಇನ್ನು ಈ ರೀತಿ ಇಂಟ್ರಾಗೇಟಿವ್ ಫಾರ್ಮ್ಗೆ ನೀವು ಹೆಚ್ಚಿನ ವಾಕ್ಯಗಳನ್ನು ತೆಗೆದುಕೊಂಡು ಏನು ಮಾಡಿರಪ್ಪ ಅಂತ ಕೇಳಿದರೆ ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಏನಾದರೂ ಉದಾಹರಣೆಗಳು ಹೆಚ್ಚಿಗೆ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿರಿ. ಯಾಕಪ್ಪ ಅಂತ ಕೇಳಿದ್ರೆ ಒಂದೊಂದು ಫಾರ್ಮೇಷನನ್ನು ಒಂದೊಂದು ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಹೆಚ್ಚಿಗೆ ಉದಾಹರಣೆ ಆದರೂ ಪರವಾಗಿಲ್ಲ, ಬಟ್ ಕಮೆಂಟ್ ಮಾಡಿರಿ, ನಿಮ್ಗೆ ಯಾವ ರೀತಿ ಬೇಕಂತಕ್ಕಂಥದ್ದನ್ನು ಕಮೆಂಟ್ ಮಾಡಿರಿ. ಹಾಗೆ ಕ್ಲಾಸ್ಗಳು ನಿಮಗೆ ಅರ್ಥ ಆಗ್ತಾ ಇದ್ದರೆ ಏನು ಮಾಡಿರಪ್ಪ ಅಂದ್ರೆ ಲೈಕ್ ಮಾಡಿರಿ. ನೀವು ಹೊಸದನ್ನು ಈ ಚಾನಲ್ನಿಂದ ಕಲಿತೀನಿ ಅನ್ನೋದಂಥದ್ದಾದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಹೌದು, ನಮ್ಮ ಮೇಲೆ ಕೇರ್ ಮಾಡ್ತಾ ಇದ್ದೀರಿ ಅಂತಾದರೆ ಈ ಚಾನಲ್ಲಿನ ಲಿಂಕನ್ನು ಏನು ಮಾಡ್ರಪ್ಪ ಅಂತ ಕೇಳಿದರೆ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ, ಈಗ ಮುಂದಿಂದು ಇಂಟ್ರಾಗೇಟಿವ್ ನೆಗೆಟಿವ್ ಅಂತ ಹೇಳ್ತೀವಿ. ಇಂಟ್ರಾಗೇಟಿವ್ ನೆಗೆಟಿವ್ ಫಾರ್ಮ್. ಇಂಟ್ರಾಗೇಟಿವ್ ನೆಗೆಟಿವ್ ಫಾರ್ಮ್ ಅಂದರೆ ನಕಾರಾತ್ಮಕ ಪ್ರಶ್ನಾರ್ಥಕ ರೂಪ. ನಕಾರಾತ್ಮಕ ಪ್ರಶ್ನಾರ್ಥಕ ರೂಪ. ಹೆಂಗೆ ಬೇಕಾದಂಗನ್ರಿ, ನೆಗೆಟಿವ್ ಇಂಟ್ರಾಗೇಟಿವ್ ಅಂದರೆ ಇಂಟ್ರಾಗೇಟಿವ್ ನೆಗೆಟಿವ್ ಬೋತ್ ಆರ್ ಸೇಮ್ ಅಲ್ವಾ? ಇದರ ರೂಲ್ ಏನ್ರಿ? ಇದರ ನಿಯಮ ಏನಪ್ಪ ಅಂತ ಕೇಳಿದ್ರೆ ರೂಲ್ ಎಚ್ ವಿ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್. ಬಿ ಆದಮೇಲೆ ನಾಟ್ ಹಚ್ಕೊಳ್ಳೋ ಹಾಗಿಲ್ಲ. ಪ್ಲಸ್ ಬಿ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವೆಶ್ಚನ್ ಮಾರ್ಕ್. ಇದನ್ನೇನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಇಂಟ್ರಾಗೇಟಿವ್ ನೆಗೆಟಿವ್ದ ಒಂದು ರೂಲ್ ಅಂತ ಕರಿತೀವಿ. ಇಲ್ಲಿ ನೆಗೆಟಿವ್ದಲ್ಲಿ ಏನು ಬಂದಿದೆ ರೀ ನೆನಪು ಮಾಡ್ಕೊಳ್ಳಿ. ಪ್ರೆಸೆಂಟ್ ಟೆನ್ಸ್ದಲ್ಲಿ ಆದರೆ ಇಲ್ಲ ಅಥವಾ ಅಲ್ಲ ಅಂತ ಬಂದಿದೆ. ಪಾಸ್ಟ್ ಟೆನ್ಸ್ದಲ್ಲಿ ಆದರೆ ಇರಲಿಲ್ಲ ಅಂತ ಬಂದಿದೆ. ಫ್ಯೂಚರ್ದಲ್ಲಿ ಏನಂತ ಬಂದಿದೆ? ಇರಲಿಕ್ಕಿಲ್ಲ ಅಂತ ಬಂದಿದೆ. ಇಲ್ಲಿ ಇರಲಿಕ್ಕಿಲ್ಲವೇ ಅಂತ ಬರಬೇಕು. ಏನಂತ ಬರಬೇಕು? ಕನ್ನಡದಲ್ಲಿ ಪ್ರತ್ಯಯ ಇರಲಿಕ್ಕಿಲ್ಲವೇ ಅಂತ ಬರಬೇಕು. ಉದಾಹರಣೆ ನೋಡೋಣ. ಅವರು ನನ್ನ ಕುಟೀರದಲ್ಲಿ, ಸಾಮಾನ್ಯವಾಗಿ ಮಾತಾಡ್ತೀವಿ, ಕುಟೀರದಲ್ಲಿ ಇರಲಿಕ್ಕಿಲ್ಲವೇ? ಅವರು ನಮ್ಮ ಕುಟೀರದಲ್ಲಿ
ಇರ್ಲಿಕ್ಕಿಲ್ಲವೇ ಅಂತ ಹೇಳ್ತೀವಿ. ಕುಟೀರ ಅನ್ಲಿಕ್ಕೆ ಏನಂತ ಹೇಳ್ತೀವಪ್ಪ ಅಂತ ಕೇಳಿದ್ರೆ ಕಾಟೇಜ್ ಅಂತ ಹೇಳ್ತೀವಿ. ಕುಟೀರ ಅನ್ಲಿಕ್ಕೆ ಏನಂತ ಹೇಳ್ತೀವಿ ರೀ? ಕಾಟೇಜ್. ಕಾಟೇಜ್ ಅಂತ ಹೇಳ್ತೀವಿ. ಕಾಟೇಜ್. ನಂಬರ್ 1 ಯಾವುದ್ರಿ? ಇರಲಿಕ್ಕಿಲ್ಲವೇ ಅಂತ ಹಾಕೊಳ್ಳಿಕ್ಕೆ ಬರಲಿಲ್ಲ ಅಂತ ಹೇಳ್ತೀವಿ. ಆದ್ರೆ ಫಸ್ಟ್ ವಿಲ್ ಅಂತ ಬರಲೇಬೇಕಲ್ವಾ? 1 ಅವರು, 2 ದಲ್ಲಿ, 3 ನನ್ನ, 4 ಕುಟೀರ, 5 ದಲ್ಲಿ ಅನ್ಲಿಕ್ಕೆ ಸಾಮಾನ್ಯವಾಗಿ ಗೊತ್ತಿದೆ ನಿಮಗೆ. ಮನೆ, ರೂಮು, ಶಾಲೆ ಅಂತಕ್ಕಂಥದ್ದು ಗೊತ್ತಿದೆ. ಈಗ ಏನು ಬಳಸ್ತೀವಪ್ಪ ಅಂತ ಹೇಳಿದ್ರೆ ಯಾಟ್ ಅಂತೇಳಿ ಬಳಸ್ತೀವಿ. ಇಲ್ಲಿ ವಿಲ್ ದೇ ನೋಡ್ರಿ, ನಾಟ್ ಬಿ. ಈಗ ಏನಾಯ್ತಿದು? ಅವರು ಇರಲಿಕ್ಕಿಲ್ಲವೇ ಅಂತಾಯ್ತು. ವಿಲ್ ದೇ ನಾಟ್ ಬಿ ಏನಾಯ್ತು? ಇರಲಿಕ್ಕಿಲ್ಲವೇ ಅಂತ, ಅವರು ಇರಲಿಕ್ಕಿಲ್ಲವೇ ಅಂತಾಯ್ತು. ಈಗ ಏನು ಮಾಡೋಣಪ್ಪ ಅಂತ ಕೇಳಿದರೆ ನಾವು ಇನ್ನು ನನ್ನ ಕುಟೀರದಲ್ಲಿ ಆಟ್ ಮೈ ಕಾಟೇಜ್. ನೋಡ್ರಿ, ಅವರು ನಮ್ಮ ಕುಟೀರದಲ್ಲಿ ಇರಲಿಕ್ಕಿಲ್ಲವೇ? ವಿಲ್ ದೇ ನಾಟ್ ಬಿ ಅಟ್ ಮೈ ಕಾಟೇಜ್ ಅಂತ ಹೇಳ್ತೀವಿ. ಗುಡಿಸಲು, ಹಟ್ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ಗುಡಿಸಲು ಅಂತ ಹೇಳ್ತೀವಿ. ಅವಾಗ ಮಾತ್ರ ನಾವೇನಂತ ಹೇಳ್ತೀವಿ? ಗುಡಿಸಲು ಅಂದಾಗ ಹಟ್ ಅಂತ ಹೇಳ್ತೀವಿ. ಪ್ರತಿಯೊಂದಕ್ಕೂ ಒಂದೊಂದು ಪದ ಬರ್ತವೆ. ಅವುಗಳನ್ನು ಕ್ರಮೇಣವಾಗಿ ನಾವು ಕಲಿತಾ ಹೋಗೋಣ. ಜೊತೆಗೆ ಇನ್ನೂ ಅಡ್ವಾನ್ಸ್ ಲೆವೆಲ್ ಅಂತ ಏನೇನು ಕಲಿತಾ ಹೋಗ್ತೀವಿ. ಇದು ಜಸ್ಟ್ ಬೇಸಿಕ್. ಇದು ಸಣ್ಣ ಸಣ್ಣ ವಾಕ್ಯಗಳನ್ನು ತೆಗೆದುಕೊಂಡು ಎಲ್ಲ ಟೆನ್ಸ್ಗಳ ಮುಗಿಯುವವರೆಗೂ, ಬೇಸಿಕ್ ಗ್ರಾಮರ್ ಮುಗಿಯುವವರೆಗೂ ಸಣ್ಣ ಸಣ್ಣ ವಾಕ್ಯದಿಂದ ದೊಡ್ಡ ದೊಡ್ಡ ವಾಕ್ಯ ಹೋಗೋಣ. ತದನಂತರದಲ್ಲಿ ಇನ್ನೂ ಹೊಸ ಪದಗಳನ್ನು ಎಲ್ಲಿ ಕಲಿತೀರಪ್ಪ ಅಂತ ಕೇಳಿದರೆ ನಾವು ಪರಿಚಯ ಮಾಡ್ಕೋಬಹುದಪ್ಪ ಅಂತ ಕೇಳಿದರೆ ಅಡ್ವಾನ್ಸ್ ಲೆವೆಲ್ ಗ್ರಾಮರ್ ಅಂತ ಕಲಿತೀವಲ್ವ, ಅಲ್ಲಿ ನೋಡೋಣ. ಇನ್ನೂ ಎಕ್ಸಾಂಪಲ್ ನೋಡ್ರಿ, ಮುಂದಿನ ಎಕ್ಸಾಂಪಲ್. ನನ್ನ ಲೇಖನಿ, ಪೆನ್ ಅಂತಿರಲ್ವಾ, ನನ್ನ ಲೇಖನಿ ಈ ಸೋಫಾದ ಮೇಲೆ ಮೇಲೆ ಇರಲಿಕ್ಕಿಲ್ಲವೇ? ಸೇಮ್. ನಂಬರ್ 1 ಇರಲಿಕ್ಕಿಲ್ಲವೇ. 2 ನನ್ನ ಪೆನ್ನು, ಮೈ ಪೆನ್, ನನ್ನ ಲೇಖನಿ. ಮೇಲೆ ಅಂತಕ್ಕಂಥದ್ದು 3. ಈ ಏನ್ರಿ? 4. ಸೋಫಾ 5. ನೋಡ್ರಿ, ವಿಲ್ ಬಿ ಅಂತ ಹೇಳ್ತೀವಿ, ವಿಲ್ ನಾಟ್ ಬಿ ಅಂತ ಹೇಳ್ತೀವಿ. ಈಗ ಹೆಂಗೆ ಬಳಸ್ಬೇಕಪ್ಪ ಅಂದ್ರೆ ವಿಲ್ ಮೈ ಪೆನ್, ಸಬ್ಜೆಕ್ಟ್ ಬರಬೇಕಲ್ಲ, ಎಚ್ ಬಿ ಆಗೋಣ. ನೋಡಿ ಇಲ್ಲೇ ಇದೆ, ಎಚ್ ಬಿ ಆದಮೇಲೆ ಏನು ಬರ್ಬೇಕ್ರಿ? ಸಬ್ಜೆಕ್ಟ್ ಇದೆ ಅಲ್ವಾ? ವಿಲ್ ಮೈ ಪೆನ್ ನಾಟ್ ಬಿ. ಈಗ ಏನಾಯ್ತು ರೀ? ಇದು ನನ್ನ ಪೆನ್ನು ಇರಲಿಕ್ಕಿಲ್ಲವೇ ಅಂತಾಯಿತು. ಈಗ ಈ ಸೋಫಾದ ಮೇಲೆ ಆನ್ ದಿಸ್ ಸೋಫಾ, ನೋಡ್ರಿ, ವಿಲ್ ಮೈ ಪೆನ್ ನಾಟ್ ಬಿ ಆನ್ ದಿಸ್ ಸೋಫಾ?
ನನ್ನ ಪೆನ್ನು ಈ ಸೋಫಾದ ಮೇಲೆ ಇರಲಿಕ್ಕಿಲ್ವೇ? ಈ ಥರ ಸರಳವಾಗಿ, ಅತ್ಯಂತ ಸರಳವಾಗಿ ಏನಪ್ಪ ಅಂತ ಕೇಳಿದರೆ ವಾಕ್ಯಗಳನ್ನು ಇಂಗ್ಲೀಷ್ದಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲೀಷ್ಗೆ ಏನು ಮಾಡೋಣಪ್ಪ ಅಂತ ಕೇಳಿದರೆ ಬದಲಾಯಿಸ್ತಾ ಹೋಗೋದನ್ನು ಕಲ್ತ್ಕೊಳ್ತಾ ಹೋಗ್ತಾ ಇದ್ದೀವಿ, ನೋಡ್ತಾ ಹೋಗ್ತಾ ಇದ್ದೀವಿ. ದಯವಿಟ್ಟು ಇನ್ನೂ ಏನಾದರೂ ಕನ್ಫ್ಯೂಸ್ ಇದ್ರೆ ನಿಮಗೇನು ಮಾಡಿರಪ್ಪ ಅಂತ ಕೇಳಿದರೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಾಕ್ಯವನ್ನು ನೋಡೋಣ. ಹುಲಿ ಈ ಪಂಜರದಲ್ಲಿ ಇರಲಿಕ್ಕಿಲ್ಲವೇ? ಎಕ್ಸ್ಕ್ಯೂಸ್ ಮೀ. ಈಗ ನಂಬರ್ 1 ಇರಲಿಕ್ಕಿಲ್ಲವೇ, ಹುಲಿ 2, ದಲ್ಲಿ 3, ಈ 4, ಪಂಜರ 5. ನೋಡ್ರಿ, ಈಗ ವಿಲ್ ದ ಟೈಗರ್ ಅಂತ ಅನ್ಬೇಕು, ಯಾಕಂದ್ರೆ ಟೈಗರ್ ಪ್ರಾಣಿ ಇದೆ ಅಲ್ವಾ. ಹಾಗಾಗಿ ನಾವು ದ ಡೆಫಿನಿಟ್ ಏನು ಬಳಸಬೇಕು? ಡೆಫಿನಿಟ್ ಆರ್ಟಿಕಲನ್ನು ಬಳಸಬೇಕು. ವಿಲ್ ದ ಟೈಗರ್ ನಾಟ್ ಬಿ, ಯಾಕಂದ್ರೆ ಇರಲಿಕ್ಕಿಲ್ಲವೇ ಇದೆ ಅಲ್ವಾ. ವಿಲ್ ದ ಟೈಗರ್ ನಾಟ್ ಬಿ, ಈಗೇನಾಯಿತು? ಹುಲಿ ಇರಲಿಕ್ಕಿಲ್ಲವೇ ಅಂತಾಯಿತು. ಈ ಪಂಜರದಲ್ಲಿ, at this cage ಅಂತ ಹೇಳ್ತೀವಿ. at this cage. will the tiger not be at this cage? ಹುಲಿ ಈ ಪಂಜರದಲ್ಲಿ ಇರಲಿಕ್ಕಿಲ್ಲವೇ? ನೋಡ್ರಿ, ಇನ್ನೊಂದು ಋಷಿಗಳು ಆ ಗುಹೆಯಲ್ಲಿ ಇರಲಿಕ್ಕಿಲ್ಲವೇ? ಇರಲಿಕ್ಕಿಲ್ಲವೇ 1, ಋಷಿಗಳು 2, ಎಲ್ಲಿ 3, ಆ 4, ಗುಹೆ 5. ಗುಹೆ ಅನ್ಲಿಕ್ಕೆ ಕೇವ್ ಅಂತ ಕರಿತೀವಿ. ಏನಂತ ಹೇಳ್ತೀವಿ ರೀ? ಕೇವ್ ಅಂತ ಹೇಳ್ತೀವಿ. ನೋಡ್ರಿ, ವಿಲ್ ದ ಸೇಜಸ್, ಋಷಿಗಳು ಅನ್ಲಿಕ್ಕೆ ಋಷಿ ಅನ್ಲಿಕ್ಕೆ ಸೇಜ್ ಅಂತ ಹೇಳ್ತೀವಿ. ವಿಲ್ ದ ಸೇಜಸ್ ನಾಟ್ ಬಿ, ಈಗ ಋಷಿಗಳು ಇರಲಿಕ್ಕಿಲ್ಲವೇ ಅಂತಾಯಿತು ಆ ಗುಹೆಯಲ್ಲಿ. ಇನ್ that cave, ಋಷಿಗಳು ಆ ಗುಹೆಯಲ್ಲಿ ಇರಲಿಕ್ಕಿಲ್ವೇ? ವಿಲ್ ದ ಜೇಸಸ್ ನಾಟ್ ಬಿ ಇನ್ that cave ಅಂತ ಹೇಳ್ತೀವಿ. ಇದೇ ರೀತಿ ಇನ್ನೊಂದು ವಾಕ್ಯ ನೋಡೋಣ. ನಾವು ಒಳ್ಳೆಯ ಜನರು
ಇರಲಿಕ್ಕಿಲ್ಲವೇ? ನಂಬರ್ ಹಾಕೊಳ್ರಿ. ವಿದೌಟ್ ನಂಬರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದನ್ನು ಕಡೆ ವಾಕ್ಯ ಇದೆ ನೋಡೋಣ. ವಿದೌಟ್ ನಂಬರ್ ಟ್ರೈ ಮಾಡಿರಿ ನೋಡೋಣ. ವಿಲ್, ಸಾರಿ ಕ್ಷಮೆ ಇರಲಿ, ಶಲ್ ವಿ ನಾಟ್ ಬಿ. ವೆರಿ ಗುಡ್. ಈಗೇನಾಯ್ತು ಇದು? ನಾವು ಇರಲಿಕ್ಕಿಲ್ಲವೇ? ಒಳ್ಳೆಯ ಜನರು, ಗುಡ್ ಪೀಪಲ್. ಫಿನಿಶ್. ಗುಡ್ ಪೀಪಲ್. ಶೆಲ್ ವಿ ನಾಟ್ ಬಿ ಗುಡ್ ಪೀಪಲ್? ನಾವು ಒಳ್ಳೆಯ ಜನರು ಇರಲಿಕ್ಕಿಲ್ವೇ? ಎಸ್, ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಇಲ್ಲಿಗೆ ಏನಪ್ಪ ಅಂತ ಕೇಳಿದರೆ ಎಲ್ಲ ಪೊಸಿಷನಲ್ ಟೆನ್ಸ್ಗಳು ಕಂಪ್ಲೀಟ್ ಆದವು. ನಾವು ಕ್ರಮೇಣವಾಗಿ ಮುಂದೆ ಬರ್ತಕ್ಕಂಥ ಅವಧಿಯಿಂದ ಪೊಸೆಷನಲ್ ಟೆನ್ಸ್ ಅಂದರೆ ಹೊಂದಿರುವಿಕೆಯನ್ನು ತಿಳಿಸ್ತಕ್ಕಂಥ ಕಾಲಗಳ ಬಗ್ಗೆ ನಾವೇನು ಮಾಡ್ತಾ ಹೋಗೋಣಪ್ಪ ಅಂತ ಕೇಳಿದರೆ ಅಭ್ಯಾಸ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿಗೆ ಈ ಕ್ಲಾಸನ್ನು ಇಲ್ಲಿ ಮುಗಿಸೋದ್ರ ಮೂಲಕ ಎಲ್ರಿಗೂ ಒಳ್ಳೆಯದಾಗಲಿ. ಚೆನ್ನಾಗಿ ಅಭ್ಯಾಸ ಮಾಡಿ. ಯಾಕಪ್ಪ ಅಂತ ಕೇಳಿದ್ರೆ ಕಮ್ಯುನಿಕೇಷನ್ ಪೇಪರ್ದಲ್ಲಿ ಯಾವುದೇ ಗ್ರೂಪ್ ಬಿ ಇರಲಿ, ಗ್ರೂಪ್ ಸಿ ಇರಲಿ, ಟ್ರಾನ್ಸ್ಲೇಷನ್ ಇರಲಿ, ನಿಮಗೆ ಕಮ್ಯುನಿಕೇಷನ್ ಪೇಪರ್ ಇರಲಿ, ಕನ್ನಡದಲ್ಲಿ ಯಾವುದೇ ಒಂದು ಇಂಗ್ಲೀಷ್ ವಾಕ್ಯವನ್ನು ನೋಡಿದಾಗ ಕನ್ನಡದಲ್ಲಿ ಅರ್ಥವಾದಾಗ ಮಾತ್ರ ನಿಮಗೇನಾಗುತ್ತಪ್ಪ ಅಂತ ಕೇಳಿದರೆ ಇಂಗ್ಲೀಷ್ ಸರಳವಾಗುತ್ತೆ ಅಂತ ಹೇಳ್ತಾ ಎಲ್ಲರೂ ಈವರೆಗೆ ಕ್ಲಾಸನ್ನು ಗಮನವಿಟ್ಟು ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.